ಅಣ್ಣ ರಾತ್ರಿ ಎಲ್ಲ ನಿದ್ದೆ ಸಂದಕ್ಕಾಯ್ತಾ? ಯಾಕಲ ಹಿಂಗ್ ಕೇಳ್ತಿದ್ಯಾ? ಇದೇ ಕಡ ನಾಚ್ಕತ್ತಿದ್ಯಾ? ಓಹೋ ಅಣ್ಣ ನಾಚ್ಕತ್ತವ್ರೆ. ಲೈ ಏನ್ರಲ್ಲ ಹೇಳ್ತಿದ್ರ? ಅಣ್ಣ ಸುಮ್ಗೆ ನಾಟಕ ಬೇಡ. ನಿನ್ನೆ ರಾತ್ರಿ ನಿಂದು ಫಸ್ಟ್ ನೈಟ್ ಅಲ್ವಾ? ನಿಂಗೆ ನಿದ್ದೆ ಸರಿ ಆಗಿರಲ್ಲ ಅಂತ ಗೊತ್ತು. ಎಲ್ಲ ಸಂದಕ್ಕಾಯ್ತು ತಾನೆ? ಆಯ್ತಾ ಅಣ್ಣ? ಅಯ್ಯೋ ನಿನ್ನ ಅಣ್ಣ ನಾಚ್ಕೊಂಡ್ಬಿಟ್ರ ಅಲ್ವಾ? ಅಲ್ಲ ಅದು ಅವ್ರದ್ದು. ನನ್ನ ಮಕ್ಕಳ ಈಗಲೇ ಇದ್ರ ಬಗ್ಗೆ ಮಾತಾಡ್ಬೇಕೇನ್ರಲ್ಲ, ಸಮಯ ಸಂದರ್ಭ ಗೊತ್ತಿಲ್ಲದೆ ಆಡ್ತಿರಲ್ರೋ. ಥೂ. ಯೋನೆ ನೀನು ಒಳ್ಳೆ ಇಂಥ ಟೈಮಲ್ಲೂ ಆಟೋನೇ ಸಿಗ್ತಾ ಇಲ್ವಲ್ಲ ನನಗೆ. ಅವಳೆ ಬಿಡ ಇಲ್ಲಿ. ಯೋನೆ ನಿಂದು ಒಳ್ಳೆ ಕುದಿಯೋ ನೀರು ಬಿದ್ದವಳಂಗೆ ಕುದಿತಾ ಇದೆಯಲ್ಲ. ಏನವ್ವ ನೀನು? ಆ ರಾಜವ್ವ ಯೋನೋ ಅಂತಾಳೆ ಅಂದ್ಬಿಟ್ಟು ನೀನ್ ಅಡ್ಡಾದಿಡ್ಡಿ ಹೋಯ್ತಾ ಇದೆಯಲ್ಲ. ನಾನೇನ್ ತಮಾಷೆ ಮಾಡ್ತಿದ್ದೀನಾ? ನಿನ್ ಮಗಳನ್ನ ನೋಡಕ್ಕೆ ನಿನ್ ಬೀಗ್ತಿ ಮನೆಗೆ ಹೋಗ್ತಿದೀವಿ. ಸುಮ್ನೆ ಬಾ ಪುಟ್ಟಕ್ಕ. ಪುಟ್ಟಕ್ಕ ಅಂತೀಯ ನನ್ನ ಪುಟ್ಟ? ಇಲ್ಲ ಇಲ್ಲ ಅವ್ವ ಅವ್ವ ಅವ್ವಾ ಸುಮ್ನೆ ಬಾರವ್ವ. ನಾನ್ ಬರಕಿಲ್ಲ, ನೀನ್ ಹೋಗ್ಬಾ. ಯಾಕವ್ವ? ಬಂಗಾರಮ್ಮ ನೀನೇನ್ ಕಚ್ಬಿಡ್ತಾಳ? ನೋಡು, ಅವರು ನಿನಗೆ ಅತ್ತೆವನೇ. ಹೊಸಿ ಮರ್ವಾದಿ ಕೊಟ್ಟು ಮಾತಾಡು. ಸದ್ಯ ಅವ್ರಿಗೆ ಇನ್ನೊಬ್ಬ ಮಗ ಇಲ್ಲ. ಅವಳೇನಾದ್ರೂ ಸುಳ್ಳು ಹೇಳಿ ನನ್ ಹಿಂದೆ ಬಿದ್ದು ನಾನು ಸ್ನೇಹಕ್ಕಂತಾರ. ಅಯ್ಯಯ್ಯೋ ಹಾಯ್ ಮುಚ್ಚೆ. ಅಣ್ಣ ಅಣ್ಣ ನಿಲ್ಸಣ. ನೀ ಬೇಡ ಕಣಪ್ಪ, ನೀನ್ ನಡಿ ನಡಿ ನಡಿ. ಅಯ್ಯೋ ಅಮ್ಮ ಬಾರವ್ವ ಬಾರವ್ವ. ನಾವ್ ಬಂದ್ರೆ ಸಂದಕ್ಕಿರಕಿಲ್ಲ ಸುಮ್ಮ. ನೀನ್ ಸುಮ್ನಿರವ. ಅವಳು ಹೇಗ್ ಮಾತಾಡಿದ್ಲು ಅಂತ ಕೇಳಿಸ್ಕೊಂಡೆ ತಾನೆ. ಏನೋ ನಾವ್ ಇಡೀ ಫ್ಯಾಮಿಲಿನೇ ಬೇರೆ ಬೇರೆ ಆಗೋಗಿದ್ದೀವಿ ಅನ್ನೋ ಹಾಗೆ. ಅವಳಿಗೂ ಅದೇ ಬೇಕಾಗಿರೋದು. ಆದ್ರೆ ನಾವ್ ಅದಕ್ಕೆ ಅವಕಾಶ ಕೊಡ್ಬಾರ್ದು ಅವ್ವ. ಬಂಗಾರಮ್ಮನೇ ಆಗ್ಲಿ ಇನ್ಯಾರೇ ಆಗ್ಲಿ, ನಾವು ನಮ್ಮ ಅಕ್ಕನ್ ನೋಡಕ್ ಹೋಗ್ತಿದೀವಿ ಅಷ್ಟೇ. ಅಷ್ಟಕ್ಕೂ ನಾವೇನ್ ಸುಮ್ನೆ ಹೋಗ್ತಿದೀವಿ. ನನ್ ಅಯ್ಯೋ ಏನಾಯ್ತೆ? ಸಹನಾ ಅಕ್ಕಂಗ್ ವಿಷಯನೇ ಹೇಳಿಲ್ಲ ಅವ್ವ. ಇರು, ಸಹನಾ ಅಕ್ಕಂಗ್ ಫೋನ್ ಮಾಡ್ತೀನಿ. ಅಲ್ಲ ಸುಮಾ. ಅಕ್ಕ ರಿಸಲ್ಟ್ಸ್ ಬಂತು. ಹೂ ಕಣವಿ, ನಿಮ್ ಬಾವ ಹೇಳಿದ್ರು ಕಾಲೇಜ್ಗೆ ಹೋಗೋರೆ. ಪಾಸೇನವಿ? ಪಾಸ ಫುಲ್ ಮಾಸು ಅಕ್ಕ. ನಾವು ಖೋಖೋ ಆಗ್ಲಿ ಪರೀಕ್ಷೆ ಆಗ್ಲಿ ನಮ್ನ ಮೀರ್ಸೋರ್ ಯಾರಿದ್ದಾರೆ? ಪುಟ್ಟಕ್ಕನ್ 3ನೇ ಮಗಳು ಅಂದ್ರೆ ಸುಮ್ನೆನಾ? ಸ್ಯಾನೆ ಖುಷಿ ಆಯ್ತು ಸುಮಾ. ನಾನು ಅಲ್ಲೇನಾದ್ರು ಇದ್ದಿದ್ರೆ ನಿಂಗೆ ಏನಾದ್ರು ಸ್ಪೆಷಲ್ ಮಾಡ್ಕೊಡ್ತಿದ್ದೆ. ನೀನು ಭಾವನ್ ಜೊತೆನೆ ಬಂದ್ಬಿಡ್ಬೇಕಿತ್ತು ಅಕ್ಕ. ಈಗಷ್ಟೇ ಇಲ್ಲಿಗೆ ಬಂದೀವ್ನಿ. ಸರಿ ಅಕ್ಕ, ಫ್ರೀ ಇದ್ದಾಗ ಬಾ, ನಾನಿನ್ನು ಪಾರ್ಟಿ ಕೊಡಿಸ್ತೀನಿ. ನಾನು ನೀನು ಸ್ನೇಹಕ್ಕ ಬಾಬಣ್ಣನ ಅಂಗಡಿಯಲ್ಲಿ ಗೋಬಿ ತಿನ್ನಕ್ ಹೋಗೋಣ, ಸರಿನಾ? ಸರಿ ಸುಮಾ. ಅಲ್ಲ ಅಕ್ಕ, ನಂಗ್ ರಿಸಲ್ಟ್ ಬಂತು ಅಂತ ಬಾವ ನಿನಗೆ ಹೇಳಿದ್ಮೇಲೂ ನೀನ್ ನನಗೆ ಫೋನೇ ಮಾಡ್ಲಿಲ್ವಲ್ಲ? ನಾನೇ ಫೋನ್ ಮಾಡಿ ಹೇಳಿ ಅಂತ ಕಾಯ್ತಿದ್ದ. ಬಾವನು ನನ್ಗೇನು ಫೋನ್ ಮಾಡಿಲ್ಲ. ಹೊಸಿ ಕೆಲಸ ಇತ್ತು ಕಣವಿ. ಏನು ಹೋಗಿದ ತಕ್ಷಣ ಕೆಲ್ಸನ? ಅದೇನ್ ಮನೆನಾ ಫ್ಯಾಕ್ಟ್ರಿನಾ? ಮಾಮೂಲಿ ಕೆಲಸ ಕಣವಿ. ಇಲ್ಲಿ ಎಲ್ರ ಜೊತೆಗೂ ಮಾತಾಡ್ಕೊಂಡಿದ್ದೆ. ಯಾಕಕ್ಕ ಡಲ್ ಆದಂಗಿದ್ಯಾ? ಏನಾಯ್ತಕ್ಕ?
ಸಾನಾ ಅವ್ವ ಭದ್ರವಾಗಿ ಹೋಗಿ ಸೇರಿದ್ರ ಮಗ? ಹ್ಞೂ ಕಣವ್ವ. ಅಳಿಯಂದ್ರು ಕಾಲೇಜ್ಗೆ ಹೋದ್ರಾ? ಒಬ್ಳೇ ಇದೆಯಾ? ಹ್ಞೂ ಅವ್ವ. ಅಂದರೆ ಮನೆಯಾಗ ಎಲ್ಲರೂ ಅವರೇ. ಅಲ್ಲಿ ಬೇರೆ ಏನಾದ್ರು ಮಾತುಗಳಾಯ್ತನವ? ಹೌದು, ನಿಮ್ಮ ಅವ್ವನಿಂದ ನಾವು 15 ಲಕ್ಷ ತಗೊಂಡಿದ್ದೀವಿ. ಹೋಗಿ ಮುರಳಿಗೆ ಹೇಳ್ತೀಯಾ? ಹೇಳ್ಕೊ, ಅವನು ಯಾರ ಮಾತನ್ನ ನಂಬ್ತಾನೆ ಅಂತ ನಾನು ನೋಡ್ತೀನಿ. ಇವನು ತೊಂದರೆ ಇಲ್ಲ ತಾನೆ? ಏನು ತೊಂದ್ರೆನಾ? ಸಾನಾ ಹಂಗೆಲ್ಲ ಏನೂ ಇಲ್ಲ ಕಣವ. ಎಲ್ಲರೂ ನನ್ನ ಸಂದಾಗೆ ಮಾತಾಡ್ಸಿದ್ರು. ಈಗ ತಾನೇ ಅವ್ರು ಕಾಪಿ ಮಾಡಿಕೊಟ್ಟು ರೂಮ್ನಾಗ ಬಂದು ಕುಂತೀವ್ನಿ. ಸರಿ ಕಣವ, ಏನಾರ ತೊಂದರೆ ಇದ್ರೆ ಫೋನ್ ಮಾಡಿ ಅವಳು. ಸರಿ ಕಣವ. ಸುಮ್ಮನೆ ಕೊಡ್ತೀನಿ. ಸರಿ ಅಕ್ಕ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಸ್ನೇಹಕ್ಕನ ಫೋನು ಸ್ವಿಚ್ ಆಫ್ ಬರ್ತಿತ್ತು, ಅದಕ್ಕೆ ನಾನು ಅವ್ವ ಅವಳನ್ನ ನೋಡೋಕ್ಕೆ ಅಲ್ಲೇ ಹೋಗ್ತಿದ್ದೀವಿ. ಅವ್ರ ಮನೆಗೆ ಹೋಯ್ತಿದ್ದೀರಾ? ಯಾಕವಿ? ಹ್ಞೂ ಅಕ್ಕ, ಹೋಗಿ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹುಷಾರು ಕಣವಿ, ಹುಷಾರು. ಸರಿ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇಲ್ಲಿ ಇವ್ನೇ ಅವ. ಆದರೆ ಇಲ್ಲಿ ನಡೆಯೋದನ್ನೆಲ್ಲ ನಿಂತವ್ ಹೇಳಿದ್ರೆ ನೀನು ಸಿಯಾನೆ ಬೇಸರ ಮಾಡ್ಕೋತೀಯ. ಅದಕ್ಕೆ ಇಲ್ಲಿ ನಡೆಯೋದು ಯಾವುದು ನಿಂತವ್ ಹೇಳೋಕ್ಕಿಲ್ಲ. ಇನ್ಯಾಕೆ ಮುಂಚೆ ಹೆಂಗೆ ಅಳ್ಕೊಂಡು ಕೂರಕ್ಕಿಲ್ಲ. ಈ ಸಮಸ್ಯೆಗಳನ್ನೆಲ್ಲ ಹೆಂಗೆ ಎದುರಿಸ್ಬೇಕೋ ಹಂಗೆ ಎದುರಿಸ್ತೀನಿ. ಆದ್ರೆ ನಿನ್ನ ಮಗಳು ನನ್ನ ಮಗನ ಮನಸ್ಸನ್ನು ಹಾಳು ಮಾಡಿ ತಾಳಿ ಕಟ್ಟಿಸ್ಕೊಂಡವಳೆ. ನನ್ನ ಮನೆಗೆ ಕೆಟ್ಟದ್ ಬಯಸೋ ಯಾರನ್ನುವೆ ಸುಮ್ಕೆ ಬಿಡಕ್ಕಿಲ್ಲ. ಅವ್ವ ಬಾರವಾ? ನೀವು ಹೋಗಿ ಬರವ. ಯಾಕವ್ವ, ಏನಾಯ್ತು? ನೀವು ಹೋಗಿ ಬರವ. ಇಲ್ಲಿವರೆಗೂ ಬಂದು ಬರಲ್ಲ ಅಂದ್ರೆ ಸರಿ ಇರು, ನಾನು ಅಕ್ಕನ್ನೇ ಇಲ್ಲಿ ಕರ್ಕೊಂಡ್ ಬರ್ತೀನಿ. ಬೇಡ, ನಾನು ಹಿಂಗೆ ಬಂದು ಆಚೆ ನಿಂತಿರೋದವಳು ಗೊತ್ತಾದ್ರೆ ದಾಸ ಮಾಡ್ಕೊತಾಳೆ. ಅದಕ್ಕೆ ಅವ್ವ ಒಳಗ್ ಬಾ ಅಂತಿರೋದು. ಬೇಡ ಕಣವ, ಅವಳು ಕೋಪ ಮಾಡ್ಕೊಂತಾಳೆ. ನಿಂಗಿದೆಲ್ಲ ಗೊತ್ತಾಗಕ್ಕಿಲ್ಲ. ಗೊತ್ತಾಗುತ್ತೆ. ಎಲ್ಲಿವರೆಗೂ ನೀನ್ ಹೀಗೆ ಸ್ನೇಹಕ್ಕನ ಹತ್ರ ಮಾತಾಡ್ದೆ ಇರ್ತೀಯ? ನಾ ಮಾತಾಡಕ್ಕಿಲ್ಲ ಅನ್ನ. ಅವಳು ಮಂತಕ್ ಬರ್ತಾಳಲ್ಲ, ನೀವಾಗಿ ಕೊಟ್ಟ. ಸರಿ ಅವ್ವ, ನಿನ್ನಿಷ್ಟ. ಆದ್ರೆ ಆ ರಾಜಿ ಮುಂದೆ ಮಾತ್ರ ನಾವಿಬ್ರು ಮನೆಯೊಳಗೆ ಹೋಗಿ ಬಂದ್ವಿ ಅಂತಾನೆ ಕೊಚ್ಕೋತೀನಿ. ನೀನು ಅದನ್ನೇ ಮೇಂಟೈನ್ ಮಾಡು. ಆಯ್ತು, ಹೊರನೆ ಬಂದ್ಬಿಡು. ನಾನು ಯಾಕೆ ಹೆದರ್ಕೋಬೇಕು? ಇಲ್ಲಿ ಅಕ್ಕ ಇದ್ದಾಳೆ, ಅವಳೇ ನೋಡ್ಕೋತಾಳೆ. ಸ್ನೇಹಕ್ಕ, 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 ಸ್ನೇಹಕ್ಕ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಕ್ಕನ ನೋಡೋಣ ಅಂತ ಬಂದೆ. ರೂಮ್ ಯಾವ ಕಡೆ? ಮೇಲ್ಗಡೆ. ಸುಮಾ, ಹಾಯ್
ವಾಸು ಅದಕ್ಕೆ ಹೇಗಿದ್ದೀರಾ? ನನ್ನ ರಿಸಲ್ಟ್ ಬಂತು, ಅದನ್ನ ಹೇಳಕ್ಕೆ ಅಂತಾನೆ ಬಂದೆ. ಕಾಲೇಜಲ್ಲಿ ನಾನೇ ಟಾಪರು. ಹೌದಾ? ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಅದಕ್ಕೆ. ಒಂದು ನಿಮಿಷ. ಸ್ವೀಟ್ ತಗೊಳ್ಳಿ. ಅಯ್ಯಯ್ಯೋ, ಅಂತ ಕೆಲಸ ಮಾಡಬೇಡ. ಸ್ನೇಹ ರೂಮಲ್ಲಿದ್ದಾಳೆ, ಹೋಗ್ಕೊಡು. ಅಕ್ಕ, ಸುಮಾ, ಬೈಬೇಡ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿತ್ತು, ಅದಕ್ಕೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ. ಏನೈತೆ? ಮನೇಲಿ ಏನಾದ್ರು ಪ್ರಾಬ್ಲಮ್ಮಾ? ಅವಂಗೇನಾದ್ರು ಆಯ್ತಾ? ಅಯ್ಯೋ ಇಲ್ಲ ಅಕ್ಕ, ರಿಸಲ್ಟ್ ಬಂತು, ನಿನ್ನ ಹೆಸರನ್ನ ಉಳಿಸ್ಬಿಟ್ಟೆ. ಸ್ನೇಹನ್ ತಂಗಿ ಸ್ನೇಹನ್ ತರಾನೆ ಅಂತ ಎಲ್ಲರೂ ಮಾತಾಡ್ಕೋತಿದ್ದಾರೆ. ನಾನು ಟಾಪರ್ ಅಕ್ಕ. ಸೂಪರ್ ಕಣೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅಕ್ಕ. ಒಂದು ನಿಮಿಷ ಇರೋ. ಎಲ್ಲಿ ಮಾಡು. ಅವ್ವ ಕಳ್ಸಿದ್ಲಾ? ಅವ್ವ ಹೊರಗೆ ಇದ್ದಾಳೆ ಅಂದರೆ ಅಕ್ಕ ಏನಂತಾಳೋ ಏನೋ. ಹ್ಞೂ, ನೀನು ತಗೋ. ಒಂದು ನಿಮಿಷ, ಸ್ವೀಟ್ ತಗೊಳ್ಳಿ. ಪರವಾಗಿಲ್ಲ, ತಗೊಳ್ಳಿ. ನಿಮ್ಮೇಲೆ ಕೋಪ ಅಂತೂ ಇದೆ, ಆದ್ರೆ ನಾನು ಎಕ್ಸಾಮಲ್ಲಿ ಟಾಪರ್ ಆಗಿದ್ದೀನಿ. ಸೂಪರ್ ಗಪ್ಪ. ಒಬ್ರು ಎಕ್ಸಾಮ್ ಹಾಳು ಮಾಡಿ ಜೀವನ ಹಾಳು ಮಾಡಿದವ್ರಿಗೆ ಇದ್ರ ವ್ಯಾಲ್ಯೂ ಎಲ್ಲ ಏನ್ ಗೊತ್ತಾಗತ್ತೆ? ಇಂಥವ್ರಿಗೆ ಸ್ವೀಟ್ ಕೊಡ್ಬೇಕಾದ್ದೆ. ಇಲ್ಲಿ ಹೇಗಿದ್ಯಾ ಅಕ್ಕ? ಹೇಗಿದ್ಯಾ ಅಂದ್ರೆ? ಅಲ್ಲ, ಇನ್ನೀನ್ ಯಾರ ಜೊತೆನೂ ಮಾತಾಡ್ತಿಲ್ಲ, ನಿನ್ನ ಹತ್ರನೂ ಯಾರು ಮಾತಾಡಕ್ಕಾಗಲ್ಲ. ಯಾವುದೋ ಬೇರೆ ಗ್ರಹದಿಂದ ಬಂದಿರೋಳ್ ಥರ ಒಬ್ಳೆ ಒಬ್ಬಂಟಿ ಅನಿಸ್ತಿಲ್ವಾ? ಈಗ ಅದೆಲ್ಲ ಬಿಡು. ಇವತ್ತು ನೀನು ಸೆಲೆಬ್ರೇಟ್ ಮಾಡಬೇಕು, ಒಳ್ಳೆ ವಿಷಯ ಮಾತಾಡೋಣ. ಹೌದು, ಯಾವ ಕಾಲೇಜ್ ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ಯಾ? ಒಂದಿಷ್ಟು ಲಿಸ್ಟ್ ಅಂತೂ ಇದೆ, ನಿನಗೂ ತೋರ್ಸೋಣ ಅನ್ಕೊಂಡೆ. ಒಂದು ನಿಮಿಷ, ಫೋನಲ್ಲೇ ಇದೆ, ತೋರಿಸ್ತೀನಿ. ಹಲೋ, ಅವರೇ ಬಿಸಿ ಇದ್ದೀರಾ ಅಥವಾ ಮಾತಾಡ್ಬೋದಾ? ಕೋದಡ್ಡ ಇವನು ಇವಳು. ಯಾಕೆ ಕೇಳ್ದೆ ಅಂದ್ರೆ ನಿಮ್ ಬೀಗ್ತಿ ಅಲ್ಲಿಗೆ ಬಂದೋಳಲ್ಲ, ಅದಕ್ಕೆ ಬಿಜಿ ಇದ್ದೀರೇನೋ ಅಂತ ಕೇಳ್ದೆ. ಏಯ್, ಹಿಂಗೆಲ್ಲ ಕೊಂಕ್ ಮಾತಾಡಕ್ಕೆ ಅಂತ ಫೋನ್ ಮಾಡಿದ್ರೆ ಮುಂದಿನ ಸತಿ ಎದುರುಗಡೆ ಸಿಕ್ಕರೆ ಕಪಾಳಕ್ಕೆ ಬಾರಿಸ್ತೀನಿ. ಅಯ್ಯೋ ಅಮ್ಮೋರೆ, ಆಯ್ತು ಬಿಡಿ, ನಾನು ಆಮ್ಯಾಕ್ ಮಾಡ್ತೀನಿ. ಪುಟ್ಟಕ್ಕನು ಅವಳ ಮಗಳು ಅಲ್ಲಿಗೆ ಬಂದಾಗ್ಲೇ ಅನ್ಕೊಂಡೆ ನಿಮ್ಮ ಮುಣ್ಣ ಹಾಳು ಮಾಡಿರ್ತಾರೆ ಅಂತ. ಆಯ್ತು ಅಮ್ಮೋರೆ, ನಾನು ಫೋನ್ ಮಾಡ್ತೀನಿ. ಇವನು ಹೇಳ್ತಿದ್ಯಾ? ಪುಟ್ಟಕ್ಕನ? ಪುಟ್ಟಕ್ಕ ಎಲ್ಲಿ ಬಂದವಳೆ? ಅವಳ ಮಗಳು ಮಾತ್ರ ಬಂದವಳೆ. ಪುಟ್ಟಕ್ಕ ಅಲ್ಲಿಗೆ ಬಂದಿಲ್ವಾ? ಹೌದಾ? ಅಲ್ಲ, ಅವಳನ್ನು ಅವಳ ಮಗಳು ಒಟ್ಟಿಗೆ ಇಲ್ಲಿಂದ ಹೊಂಟ್ರು, ಅದಕ್ಕೆ ಕೇಳ್ದೆ. ನಿನ್ಗೆ ಹೆಂಗ್ ಗೊತ್ತು? ಇಬ್ರು ನನ್ನ ಮುಂದೆನೆ ಹೊಂಟ್ರು,
ಅದಕ್ಕೆ ಕೇಳ್ದೆ ಅಟಯ್ಯ. ಅದೇ ಅನ್ಕೊಂಡೆ ಆ ಪುಟ್ಟಕ್ಕನ್ಗೆ ನಿಮ್ಮ ಎದುರಿಗೆ ಬರಕ್ ಧೈರ್ಯ ಎಲ್ಲೈತೆ ಅಂತ. ಅಲ್ಲೆಲ್ಲ ನಾ ಬಚ್ಚಿಕೊಂಡು ಕಾಯ್ತಾ ಇರಬೇಕು. ಆಯ್ತಮ್ಮರೆ, ನಾನು ಮಾಡಿ. ಹಾಂ, ನನ್ನ ಶತ್ರುನೇ ಮನೆಗೆ ಬಂದ್ರುವೆ ಒಳಿಗ್ ಕರಿಯೋಳು ನಾನು. ಅಂಥದ್ರಾಗೆ ನೀ ನನ್ನ ಗೆಲ್ತಿ ಪುಟ್ಟಕ್ಕ. ನೀನು ಬರ್ದೆ, ನಾನು ನಿನ್ನ ಒಳಿಗ್ ಕರೆಯಕ್ಕಾಗ್ದಂಗೆ ನಿಂತಿದ್ದೀವಿ. ಇದಕ್ಕೆಲ್ಲ ಕಾರಣ ಯಾರು? ನಾನು ಅಷ್ಟು ಹೇಳಿದ್ರುವೆ ನಿನ್ ಮಗಳನ್ನ ಇಲ್ಲಿ ಕಳ್ಸೋ ಹಠ ಮಾಡ್ಬಿಟ್ಟೆಲ್ಲ ನೀನು. ನಿನ್ನ ಮಗಳು ನಿನ್ನಷ್ಟು ಒಳ್ಳೆವಳಲ್ಲ ಪುಟ್ಟಕ್ಕ. ನನಗೆ ನಿನ್ನ ಮ್ಯಾಕಿರೋ ಗೌರವಕ್ಕಿನ್ನ ಅವಳು ಮ್ಯಾಕಿರೋ ಕ್ವಾಪನೇ ಹೆಚ್ಚು. ಅವಳನ್ನ ಆಡಿಸ್ತಿರೋದು ಆ ನಂಜವ. ಇದ್ಯಾಕೆ ನಿಂಗೆ ಅರ್ಥ ಆಯ್ತಿಲ್ಲ? ಸುಮಾ, ಇದೆಲ್ಲ ಒಳ್ಳೆ ಕಾಲೇಜಸ್ಸೇ, ಬಟ್ ಇನ್ನು ಯಾವ ಕಾಲೇಜ್ ಸೆಲೆಕ್ಟ್ ಮಾಡೋಕ್ಕೂ ಮೊದಲು ಒಂದ್ಸಲ ಚೆನ್ನಾಗಿ ಯೋಚನೆ ಮಾಡು. ಮುಖ್ಯವಾಗಿ ಅವಂಗೆ ಅದು ಹೊರೆ ಆಗಬಾರ್ದು. ಫೀಸ್ ಸ್ಟ್ರಕ್ಚರ್ ಎಲ್ಲ ಕರೆಕ್ಟಾಗಿ ನೋಡ್ಕೊ. ಹ್ಞೂ ಅಕ್ಕ, ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಲೋನ್ ತೊಗೊಂಡೇ ಓದ್ತೀನಿ, ಅವಂಗೆ ತೊಂದರೆ ಕೊಡಲ್ಲ. ಆದರೆ ಸುಮಾ, ಲೋನ್ ತೊಗೋಬೇಕಂದ್ರೂ ನೀನು ಕಾಲೇಜಿಗೆ ಸೇರಿದ ಮೇಲೆ ತಾನೇ ಸಿಗೋದು. ಫಸ್ಟ್ ಫೀಸ್ ಕಟ್ಟೋಕ್ಕೆ ಸ್ವಲ್ಪ ಅಮೌಂಟ್ ಆದರೂ ಬೇಕಲ್ವಾ? ಸರಿ ಸರಿ, ನೀನಿಲ್ಲಿ ತುಂಬ ಹೊತ್ತಿರೋದು ಬೇಡ, ಹೊರಡು. ಅವನ ಕೇಳಿದೆ ಅಂತ ಹೇಳು. ಅಕ್ಕ, ನಿನ್ನ ಹತ್ರ ಆಗ್ಲಿಂದ ಒಂದು ವಿಷಯ ಹೇಳಬೇಕು ಅಂತ ಅನ್ಕೋತಿದ್ದೆ. ಏನೇ? ಅವ್ವನೂ ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಿಗಂದ್ರೆ? ನಿನ್ನನ್ನು ನೋಡೋಕ್ಕೆ ಅಂತ ನಾನೇ ಅವನ್ನ ಕರ್ಕೊಂಬಂದೆ. ಆದರೆ ಅವ್ವ ಒಳಗೆ ಬರಲಿಲ್ಲ, ಹೊರಗೆ ನಿಂತಿದ್ದಾಳೆ. ಸುಮಾ, ಏನೇ ಹೇಳ್ತಿದ್ಯಾ? ತಡ್ಡಿ. ಅವ್ವ, ಅವ್ವ, ಇಲ್ಲೇಕವ ನಿಂತಿದ್ದೀರಾ? ಒಳಗೆ ಬನ್ನಿ. ಪರವಾಗಿಲ್ಲ, ಇರಲಿ. ಸ್ನೇಹಿತ ಮಾತಾಡಕ್ಕೆ ಬಂದು ಇಲ್ಲೇ ನಿಂತಿದ್ದೀರಾ? ಸುಮಾ ಬಂದಾಗೆ ಅಂದ್ಕೊಂಡೆ ಒಬ್ಳೆ ಬಂದಿರಕ್ಕಿಲ್ಲ ಅಂತ. ನೀವು ನಂತವ್ ಮಾತಾಡೋದನ್ನ ನಿಮ್ಮ ಅವ್ವಾರು ನೋಡಿದ್ರೆ ತೆಪ್ಪಾಯ್ತದೆ. ನೀವಾಗಿ ನನ್ನ ಮ್ಯಾಗ ನಿಮಗೂ ಕೋಪ ಐತೆ ಅಲ್ವರ? ನಾನು ನಮ್ಮ ಅವನ ಮ್ಯಾಕೆ ಏಟ್ ಪಿರುತಿ ಮರ್ವದೆ ಮಡಗಿದ್ದೀನೋ, ನಿಮ್ಮ ಮ್ಯಾಕು ಆಟೆ ಮರ್ವದೆ ಐತವ. ನಾನು ಅದನ್ನ ಪ್ರಶ್ನೆನೇ ಮಾಡಕ್ಕಿಲ್ಲ. ನೀವು ಮನಸ್ಸು ಮಾಡಿದ್ರೆ ನಾನು ಇಲ್ಲಿಂದ ಓಡಿಸ್ಬೋದಾಗಿತ್ತು. ಊರ್ ಜನಗಳು ಯಾರು ನಿಮ್ಮನ್ನ ಎದುರಾಕೊಳ್ಳಕ್ಕಿಲ್ಲ. ನನ್ನ ಮಗಳಿಗೆ ಜೀವನಾರ ಮಾಡ್ಬೋದಾಗಿತ್ತು. ಆದರೆ ನೀವು ತಾಳಿ ಕಟ್ಟಿ ಜವಾಬ್ದಾರಿ ಹೊತ್ಕೊಂಡಿದ್ದೀರ. ನೀವು ಮಾಡಿದ ರೀತಿ ಆಯ್ತಲ್ಲ, ಅದು ಖಂಡಿತವಾಗ್ಲೂ ತಪ್ಪು. ನೀವು ಅವಳನ್ನ ಸಂದಾಗಿ ನೋಡ್ಕತ್ತೀರ ಅನ್ನೋ ನಂಬಿಕೆ ನಂಗೈತೆ.
ನಾನು ನಿಮ್ಮ ಯಾಕೆ ಪಾಪ ಮಾಡ್ಕೊಳ್ದೆ ಹೋದ್ರು ಅದನ್ನ ಯಾಕಕ್ಕೆ ಬರೋಕ್ಕಿಲ್ಲ. ಈಗ ನೀವು ಗೆಲ್ಬೇಕಾಗಿರೋದು ಅವಳ ಮನಸ್ಸನ್ನ. ಸದ್ಯಕ್ಕಂತೂ ಅದು ಸಾಧ್ಯನೇ ಇಲ್ಲ ಅನಿಸ್ತೈತವ. ಮತ್ ಸುಲಭನಾ? ನಿಮ್ಮಿಬ್ಬರು ಪಿರುತ್ರಿ ಈಗ ಒಡೆದೋಗಿರೋ ಕನ್ನಡಿ ಆಗಿದೆ. ಅದನ್ನು ಜೋಪಾನವಾಗಿ ಜೋಡಿಸ್ದೆ ಹೋದರೆ ಕೈ ಕುಯ್ಕಂತದೆ. ನೀವಿಬ್ಬರು ಪಿರುತ್ರು ಒಟ್ಟಾಗಿ ಸೇರೋವರೆಗೂ ಹೊಸ ನೋವು ಆಯ್ತದೆ. ಒಂದು ಕಿತ ಬಿಗಿಯಾಗಿ ಹಿಡ್ಕೊಂಬಿಡ್ತು ಅಂತಂದರೆ ಅದು ಯಾವತ್ತೂ ಬಿಡಕ್ಕಿಲ್ಲ. ಅದು ನಿಮ್ಮ ಕೈಯಾಗೆ ಐತೆ.